ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಹಬ್ಬಗಳು ಅಂತ ಹೇಳಿದರೆ, ಒಂದು ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಕಲಿಯುಗದಲ್ಲಿ ಅತ್ಯಂತ ಪ್ರಧಾನವಾಗಿ ಅಂದರೆ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು ಅಂತ ಹೇಳಿದರೆ ವಿನಾಯಕ ಮತ್ತು ದುರ್ಗಿ. ಹಾಗಾಗಿ ವರ್ಷದ ಪ್ರಾರಂಭ ಇಲ್ಲಿಂದ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಲಿ, ಹಾಗೆ ಒಂದು ಗುರಿ ಮುಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನಕರ್ತ, ವಿಘ್ನಹರ್ತ, ವಿಘ್ನಗಳನ್ನು ತಂದೊಡ್ಡುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಎರಡೂ ಕೂಡ ವಿನಾಯಕನೇ ಆಗಿರ್ತಾನೆ. ಅಂತಹ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ, ಬಹಳಷ್ಟು ರಾಶಿಯವರಿಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ನಿಜವಾಗ್ಲೂ ವರ ಕೊಡುವಂತಹ ದಿನಗಳಾಗಿರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಕೇತುವಿನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತೇವೆ, ಗುರು ಗಣಪತಿಭ್ಯಾಂ ನಮಃ. ಗುರು ಮತ್ತು ಗಣಪತಿಯನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಬೇಕು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ರೆ ಅಂತ. ಆ ರೀತಿಯಲ್ಲಿ 5ನೇ ಮನೆಯಲ್ಲಿ ಕೇತು ಇರೋದರಿಂದ ವೃಷಭ ರಾಶಿಯವರಿಗೆ ಗಣಪತಿ ಆರಾಧನೆ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ, ಹಾಗೆ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆನಂತರದಲ್ಲಿ ವೃಶ್ಚಿಕ ರಾಶಿ, ಏಕೆಂದರೆ ಪಂಚಮದಲ್ಲಿ ರಾಹು ಇರ್ತಾನೆ, ಏಕಾದಶದಲ್ಲಿ ಕೇತು. ಕುಂಭರಾಶಿಯವರಿಗಂತೂ ಅತ್ಯಂತ ಪ್ರಮುಖವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು. ಒಂದೂವರೆ ವರ್ಷಗಳ ಕಾಲ ರಾಹುಕೇತುಗಳ ಸಂಚಾರ ದ್ವಿತೀಯಾಷ್ಟಮದಲ್ಲಾಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮೀನರಾಶಿಯವರಿಗೂ ಕೂಡ ಈ ರೀತಿಯಾಗಿ ಈ ವರ್ಷದಲ್ಲಿ ಬರುವಂತಹ ಈ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಹಲವು ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ 16ನೇ ತಾರೀಕು ಅನಂತ ಪದ್ಮನಾಭ ವ್ರತಾಚರಣೆ ಮಾಡುವಂತಹ ದಿನ. ಆ ಒಂದು ಸಂಕಲ್ಪ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಪಡಿತಾರೆ. ಅನಂತ ಪದ್ಮನಾಭನ ಒಂದು ವರ ಇರುವಂತಹ ಕುಟುಂಬಗಳು, ಅಂತಹ ಆ ದೇವತೆಯ ಆಚರಣೆ ಇರುವಂಥವರು ಅದನ್ನು ಖಂಡಿತವಾಗಲೂ ಮಾಡುವಂಥದ್ದು ಶುಭ ಆಗುತ್ತೆ. 17ನೇ ತಾರೀಕು ರಾಹು ಜಯಂತಿ. ಯಾರ್ಯಾರಿಗೆ ರಾಹು ಸಂಬಂಧವಾದ ದೋಷಗಳಿದೆ ಅಥವಾ ರಾಹು ದಶೆ ನಡೀತಾ ಇದೆ, ಸರ್ಪದೋಷಗಳಿರುವಂಥವರು ರಾಹು ಜಯಂತಿಯಲ್ಲಿ ರಾಹುವಿಗೆ ಅರ್ಚನೆ ಮಾಡುವಂಥದ್ದು, ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು, ಇವೆಲ್ಲ ರಾಹು ದೋಷಗಳ ಪರಿಹಾರಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಈ 1 ವರ್ಷಗಳ ಕಾಲದಲ್ಲಿ ಸ್ವಲ್ಪ ರಾಹು ದೋಷ ಇರುವಂತಹ ರಾಶಿಗಳು ಅಂತ ಹೇಳಿದರೆ, ಮೇಷರಾಶಿಯವರಿಗೆ 12ರಲ್ಲಿ ರಾಹು ಇದ್ದಾನೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, 8ನೇ ಮನೆಯಲ್ಲಿ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹುವಿನ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಎಲ್ಲ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಅನುಗ್ರಹ ಆದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರಲ್ಲಿ ಬರುವಂತಹ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಜಾತಕದಲ್ಲಿರುವ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಪರ್ವಕಾಲಗಳು ಇದಾಗಿರುತ್ತೆ. ಇದನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸ್ವಲ್ಪ ಅನುಕೂಲಗಳನ್ನು ಕಾಣೋದಕ್ಕೂ ಕೂಡ
ಇವೆಲ್ಲ ಸಹಾಯ ಮಾಡುವಂಥದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 4ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 16ರ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸಿಂಹರಾಶಿಯಲ್ಲೇ ನಡೀತಾ ಇರುತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹ ಅಥವಾ ಎಲ್ಲರ ಜಾತಕದಲ್ಲಿ ಇರಬಹುದಾದಂತಹ ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಆತ್ಮ ಮತ್ತು ಜ್ಞಾನ ಅನ್ನುವಂತಹ ಎರಡು ಗ್ರಹಗಳ ಯುತಿಯಾದಾಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಅಂದರೆ ಸಿಕ್ಸ್ತ್ ಸೆನ್ಸ್ ಅಥವಾ ಸೂಕ್ಷ್ಮತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥದ್ದು ಅಥವಾ ಸಮಯಕ್ಕೆ ಮುಂಚಿತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ಒಂದು ಊಹಿಸಿಕೊಳ್ಳಬಹುದಾದಂಥದ್ದು, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನಿಪುಣತೆ ಅಂತ ಹೇಳುತ್ತೆ. ಅದನ್ನು ಬುಧಾದಿತ್ಯ ಯೋಗದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆಲ್ಮೋಸ್ಟ್ 4ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 18ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿರ್ತಾನೆ. ಎಲ್ಲಿಯ ತನಕ? ಸೆಪ್ಟೆಂಬರ್ 18ರ ತನಕ. ಆನಂತರ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಸೆಪ್ಟೆಂಬರ್ 18ರ ನಂತರ ಸೃಷ್ಟಿಯಾಗುವಂತಹ ಒಂದು ಶುಕ್ರನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಒಂದು ರಿಲೀಫನ್ನು ಕೊಡುತ್ತೆ. ಅಥವಾ ಅನವಶ್ಯಕ ಈ ತಾತ್ಕಾಲಿಕವಾಗಿ ಈಗೊಂದು 2 ತಿಂಗಳಿಂದ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆ ಶುಕ್ರನ ಪರಿವರ್ತನೆ ಅತ್ಯಂತ ಪ್ರಮುಖವಾಗುತ್ತೆ ವೀಕ್ಷಕರೇ. ಇದೇ ರೀತಿಯಾಗಿ ಸೆಪ್ಟೆಂಬರ್ 23ನೇ ತಾರೀಕು ಬುಧ ಮತ್ತೊಮ್ಮೆ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳ ಚಲನೆ ಅನ್ನುವಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿರುತ್ತೆ. ಸೂರ್ಯ ಆಲ್ರೆಡಿ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 4ನೇ ತಾರೀಕಿನಿಂದ ಸೃಷ್ಟಿಯಾಗುತ್ತೆ. ಶುಕ್ರ 18ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ 23ನೇ ತಾರೀಕು ಬರ್ತಾನೆ. ಸೊ ಈ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು ಆಲ್ಮೋಸ್ಟ್ 3ರಿಂದ 4 ಗ್ರಹಗಳು, ಅವರೆಲ್ಲರ ಚಲನೆ ಈ ಮಾಸಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಕನ್ಯಾ ರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಬುಧ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 23ರ ತನಕ ವ್ಯಯಭಾವದಲ್ಲಿರ್ತಾನೆ. ರಾಶಿಗೆ ಅದೇನು ಅಂತಹ ಪ್ರಭಾವ ಬೀರೋದಿಲ್ಲ. ಬಟ್ ಕನ್ಯಾ ಲಗ್ನದವರಿಗೆ ಆರೋಗ್ಯದ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡುವಂಥ ಅವಶ್ಯಕತೆಗಳಿರುತ್ತೆ. ಯಾಕೆಂದರೆ ಲಗ್ನದಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಲಗ್ನಾಧಿಪತಿ ಬುಧ ವ್ಯಯಭಾವದಲ್ಲಿರ್ತಾನೆ, ಅವನ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಈ ಎಲ್ಲ ಕಾಂಬಿನೇಷನ್ಗಳು ಕನ್ಯಾ ರಾಶಿಯವರಿಗಿಂತ ಹೆಚ್ಚಾಗಿ ಕನ್ಯಾ ಲಗ್ನದವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಕೊಡುತ್ತೆ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಡುವಂತಹ ಒಂದು ವಿಚಾರಗಳು, ಡೈಜೆಷನ್, ಜೀರ್ಣಕ್ರಿಯೆ ಅಥವಾ ಚರ್ಮಕ್ಕೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗೋದಕ್ಕೆ ಅದು ಕಾರಣವಾಗುತ್ತೆ. ಕನ್ಯಾ ರಾಶಿಯವರಿಗೂ ಕೂಡ ಜನ್ಮರಾಶಿಯಲ್ಲಿರುವಂತಹ ಚಂದ್ರ ಕೇತುಗ್ರಸ್ತನಾಗಿರ್ತಾನೆ. ಈ ತಿಂಗಳ 18ರ ನಂತರ ಲಗ್ನದಲ್ಲೇ ಸೂರ್ಯ ಕೇತುಗ್ರಸ್ತನಾಗ್ತಾನೆ, ಕುಜ ಅವನನ್ನು ನೋಡುವಂಥದ್ದು. ಇವೆಲ್ಲ ಆರೋಗ್ಯದ ಮೇಲೆ ಅಥವಾ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡೋದಕ್ಕೆ ಈ ಒಂದು ಸರ್ಪದೋಷ ಜನ್ಮರಾಶಿಯಲ್ಲಾಗುವಂಥದ್ದು ಕಾರಣವಾಗುತ್ತೆ. ಆದರೆ ಇದಕ್ಕೆಲ್ಲ ಪರಿಹಾರ ಅನ್ನುವಂತಹ ರೀತಿಯಲ್ಲಿ ಗುರುಬಲ ಅನ್ನುವಂಥದ್ದು ಏನಿದೆ ಅದು ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಬರುವ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲಿ ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಗುರುಬಲದ ಅವಶ್ಯಕತೆಗಳನ್ನು ಹೇಳ್ತಾ ಬರ್ತೇವೆ. ಯಾಕೆಂದರೆ 2-3 ಗ್ರಹಗಳು ಸ್ವಲ್ಪ ಸಮಸ್ಯೆ ಕೊಡುವಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಗುರುದೃಷ್ಟಿ ಬಿದ್ದಾಗ ಆ ಎಲ್ಲ ಗ್ರಹಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಕನ್ಯಾ ರಾಶಿಯವರಿಗೆ ಈ ತಿಂಗಳ 23ರ ನಂತರ ಅಂದರೆ ಸೆಪ್ಟೆಂಬರ್ 23ರ ನಂತರ ರಾಶ್ಯಾಧಿಪತಿ ಬುಧ ಜನ್ಮದಲ್ಲೇ ಉಚ್ಚನಾಗ್ತಾನೆ. ಆನಂತರದಲ್ಲಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಇದೆಲ್ಲ ಒಂದು 15-20 ದಿನಗಳಿಗೆ ಸ್ವಲ್ಪ ಸಂಬಂಧಪಟ್ಟಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಗಣಪತಿಯ ಆರಾಧನೆ ಮಾಡಿ
ವರಸಿದ್ಧಿ ವಿನಾಯಕ ವ್ರತ, ಸ್ವರ್ಣಗೌರಿ ವ್ರತ ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥದ್ದು ಕನ್ಯಾ ರಾಶಿಯವರಿಗೆ ಅವಶ್ಯಕವಾಗುತ್ತೆ. ಯಾಕೆಂದರೆ ಸಪ್ತಮದಲ್ಲಿ ರಾಹು ಇರ್ತಾನೆ. ಮಾಂಗಲ್ಯದ ಅಭಿವೃದ್ಧಿಗಳಿಗಾಗಿ, ದಂಪತಿಗಳ ನಡುವೆ ಆರೋಗ್ಯದ ಅಭಿವೃದ್ಧಿಗಳಿಗಾಗಿ, ದೀರ್ಘ ಸುಮಂಗಲಿಯಾಗಿರುವಂಥ ಈ ಎಲ್ಲ ಒಂದು ಶುಭ ಕಾಮನೆಗಳಿಗೆ ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂಥದ್ದು ಖಂಡಿತ ಅವಶ್ಯಕವಾಗುತ್ತೆ. ಕನ್ಯಾ ರಾಶಿಯವರು ಈ ವ್ರತಾಚರಣೆ ಮಾಡೋದರಿಂದ ಈ ತತ್ಕಾಲದಲ್ಲಿ ಬರುವ ಸಣ್ಣ ಪುಟ್ಟ ಸರ್ಪದೋಷಗಳಿಗೆ ಪರಿಹಾರ ಕೂಡ ಕಂಡುಕೊಳ್ಳೋದಕ್ಕಾಗಿ ಸಾಧ್ಯವಾಗುತ್ತೆ. ಯಾಕೆಂದರೆ ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಗಣಪತಿಯ ಆರಾಧನೆ ಅತ್ಯಂತ ಅವಶ್ಯಕ. ದ್ವಿತೀಯ ಭಾವವನ್ನು ಕುಟುಂಬ, ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ಕುಟುಂಬ ಸ್ಥಾನಾಧಿಪತಿ ಶುಕ್ರ ಜನ್ಮ ರಾಶಿಯಲ್ಲೇ ನೀಚನಾಗಿರ್ತಾನೆ, ಕೇತುಗ್ರಸ್ತನಾಗಿರ್ತಾನೆ. ಈ ತಿಂಗಳ 18ರ ನಂತರ ಸ್ವಕ್ಷೇತ್ರಕ್ಕೆ ಬರುವಂಥದ್ದಿರುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಶುಕ್ರ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಅದ್ಭುತ ಶುಭ ಫಲಗಳನ್ನು ಕೊಡುತ್ತೆ. ನೋಡಿ, ಇಡೀ ವರ್ಷದಲ್ಲಿ ಈ ಒಂದು ತಿಂಗಳು ಮಾತ್ರ ಆ ಥರದ ಯೋಗಗಳನ್ನು ಕಾಣೋದಕ್ಕೆ ಸಾಧ್ಯ. ಕನ್ಯಾ ರಾಶಿಯವರಿಗೆ ಧನಾಗಮನದ ವಿಚಾರದಲ್ಲಿ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಧನಾಗಮನ, ಬಹಳ ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಹಣಕಾಸಿನ ಅಭಿವೃದ್ಧಿಗಳು, ಬಂಧು ಮಿತ್ರರ ಆಗಮನ, ಇವೆಲ್ಲ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸೆಪ್ಟೆಂಬರ್ 18ರ ನಂತರ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕಾಣ್ತೀರ. ಧನಾಗಮನ ವಿಶೇಷ ಫಲ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. 3ರ ಅಧಿಪತಿ ಗುರು 9ರಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಗುರುದೃಷ್ಟಿ ಅನ್ನುವಂಥದ್ದು ಪರಾಕ್ರಮ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಭಾಗ್ಯೋದಯಗಳಾಗುತ್ತೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಡಹುಟ್ಟುಗಳಿಗೆ ಅಭಿವೃದ್ಧಿಗಳನ್ನು ಕೂಡ ಖಂಡಿತ ನಿರೀಕ್ಷೆ ಮಾಡಬಹುದು ಕನ್ಯಾ ರಾಶಿಯವರು. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣದ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ 100% ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಗುರು 3ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಭಾಗ್ಯದಲ್ಲಿ ಕೂತು. ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೆಪ್ಟೆಂಬರ್ 18ರ ನಂತರ ಕನ್ಯಾ ರಾಶಿಯವರಿಗೆ ವಿಶೇಷ ಧನಾಗಮನಗಳಾಗುತ್ತೆ ವೀಕ್ಷಕರೇ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಅತಿಶಯವಾದ ಯಶಸ್ಸನ್ನು ಕಾಣ್ತಾರೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿ, ಯಶಸ್ಸನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳಾಗತ್ತೆ ವೀಕ್ಷಕರೇ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಶನಿ ಷಷ್ಠದಲ್ಲಿದ್ದಾನೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಸಮಯ. ಗುರುದೃಷ್ಟಿ ರಾಶಿ ಮೇಲೆ ಬೀಳುವಾಗ ಪುತ್ರ ಸಂತಾನ ಇಂಥದ್ದೆಲ್ಲ ಅದ್ಭುತ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಪೂರ್ವಪರ ಪುಣ್ಯ ಸ್ಥಾನಾಧಿಪತಿ ಶನಿ ಷಷ್ಠದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ನೋಡಿ, ಶನಿ 6ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು. 3, 6, 11 ಶನಿಗೆ ಬಹಳ ಶುಭ ಸ್ಥಾನ. ಅದರಲ್ಲೂ 6ನೇ ಮನೆಯ ಸ್ವಕ್ಷೇತ್ರ ಕನ್ಯಾ ರಾಶಿಯವರಿಗೆ ಇದಕ್ಕಿಂತ ಶುಭ ಸಮಯ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇದು ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. 6ನೇ ಮನೆ ಶತ್ರು, ಋಣ, ರೋಗ ಸ್ಥಾನ. ಷಷ್ಠಾಧಿಪತಿ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯ, ಅನುಕೂಲಗಳಾಗುವಂತಹ ಸಮಯ. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಇದರಲ್ಲಿ ಕಾಣೋದಕ್ಕೆ ಸಾಧ್ಯ. ಅದರಲ್ಲೂ ಈ ತಿಂಗಳ ಸೆಪ್ಟೆಂಬರ್ 18ರ ನಂತರದಲ್ಲಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡಿದರೂ ಕೂಡ ಅದನ್ನು ಗುರಿ ಮುಟ್ಟಿಸೋದಕ್ಕೆ ಅಥವಾ ಅದರಲ್ಲಿ ನಿರೀಕ್ಷೆಗೂ ಮೀರಿದ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲಿ ರಾಹುವಿನ ಸಂಚಾರ. ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿದ್ದಾನೆ. ಸ್ವಲ್ಪ ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಒಟ್ಟಿನಲ್ಲಿ ಈ ಸೆಪ್ಟೆಂಬರ್ ಮಾಸ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಉಳಿದಂತೆ ಎಲ್ಲವೂ ಕೂಡ ಒಳಿತಾಗುವಂಥದ್ದು ಖಂಡಿತ ಇದೆ ಈ ಮಾಸದಲ್ಲಿ. ಅಷ್ಟಮ ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮಾಧಿಪತಿ ಕುಜ ಕರ್ಮ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನಾಧಿಪತಿ ಬುಧ ವ್ಯಯಭಾವದಲ್ಲಿದ್ದಾನೆ.
ಉದ್ಯೋಗ ಚೆನ್ನಾಗೇ ನಡೆದರೂ ಕೂಡ ಸ್ವಲ್ಪ ಕಿರಿಕಿರಿಗಳು ಉದ್ಯೋಗ ಕ್ಷೇತ್ರದಲ್ಲಿರುತ್ತೆ ಕನ್ಯಾ ರಾಶಿಯವರಿಗೆ. ಏಕೆಂದರೆ ಮೃತ್ಯು ಸ್ಥಾನಾಧಿಪತಿಯಾಗಿ ಕುಜ ಕರ್ಮದಲ್ಲಿದ್ದಾನೆ, ಕರ್ಮಾಧಿಪತಿ ಬುಧ ವ್ಯಯಭಾವದಲ್ಲಿದ್ದಾನೆ. ಸೊ ಈ ಒಂದು ಮಾಸ ಉದ್ಯೋಗ ಅಥವಾ ಸ್ವಂತ ವ್ಯವಹಾರ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತಾ ಇದ್ದರೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಕಿರಿಕಿರಿಗಳನ್ನು ಕನ್ಯಾ ರಾಶಿಯವರು ಕಾಣೋದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ಗಣಪತಿಯ ಆರಾಧನೆ ಮಾಡಿ ವಿಘ್ನಗಳೆಲ್ಲ ನಿವಾರಣೆ ಆಗೋದಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಪ್ರತಿ ವರ್ಷ ಈ ಹಬ್ಬಗಳು ಬಂದರೂ ಕೂಡ ಈ ಮಾಸದಲ್ಲಿ ಆ ಕೇತುವಿನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರು ಗಣಪತಿಭ್ಯಾಂ ನಮಃ ಅಂದರೆ ಯಾವುದೇ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೂ ಮೊದಲು ಗುರುಗಳು ಮತ್ತು ಗಣಪತಿಯ ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಕೇತುವಿನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ, ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯಾಧಿಪತಿಯಾದಂತಹ ಶುಕ್ರ 18ರ ನಂತರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಭಾಗ್ಯೋದಯಗಳಾಗುತ್ತೆ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ. ಆಲ್ಮೋಸ್ಟ್ ಈ ಒಂದು ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಪರಮ ಯೋಗಕಾರಕನಾದಂತಹ ಶುಕ್ರ ವರ್ಷದಲ್ಲಿ 1 ತಿಂಗಳು ಮಾತ್ರ ಇಂತಹ ಅದ್ಭುತ ಸ್ಥಾನಗಳಿಗೆ ಬಂದು ಹೋಗ್ತಾನೆ. ಇದನ್ನು ಕನ್ಯಾ ರಾಶಿಯವರು ಸಂಪೂರ್ಣ ಉಪಯೋಗಿಸ್ಕೊಳ್ಬೋದು. ವ್ಯಾವಹಾರಿಕವಾಗಿ ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಇದು ಕಾರಣವಾಗುತ್ತೆ. ದಶಮ ಕೇಂದ್ರವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮದಲ್ಲಿ ಕುಜ ಕರ್ಮಾಧಿಪತಿ ವ್ಯಯ, ಉದ್ಯೋಗದಲ್ಲಿ ಕಿರಿಕಿರಿಗಳು ಖಂಡಿತ ಇರುತ್ತೆ. ಅದರ ನಡುವೆಯೂ ಕೂಡ ಕನ್ಯಾ ರಾಶಿಯವರು ಯಶಸ್ಸನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಗುರು ಭಾಗ್ಯದಲ್ಲಿದ್ದಾಗ ವಿಶೇಷವಾದಂತಹ ಲಾಭಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ತಿಂಗಳ 18ರ ತನಕ ಶುಕ್ರ ಜನ್ಮರಾಶಿಯಲ್ಲೇ ನೀಚನಾಗಿದ್ದು ಕುಜನ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ಇವೆಲ್ಲ ಸ್ವಲ್ಪ ಸ್ತ್ರೀಯರಿಗೆ ಗರ್ಭಕೋಶದ ಆರೋಗ್ಯದ ವಿಚಾರಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಸೊ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರಗಳನ್ನು ಗಮನಿಸ್ಕೊಂಡ್ರೆ ಉಳಿದಂತೆ ಎಲ್ಲ ಗ್ರಹಗಳ ಸಂಚಾರ ಖಂಡಿತ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.